ಗುರು ಇದು ನಮ್ಮ ಟೀಮ್ ಇಂಡಿಯಾ ಟೀಮ್ ಅಂತ ಇಲ್ಲಿ ನಮಗೆ ಸಖತ್ ಡೌಟ್ ಐತೈತೆ ಅಂತ ಹೇಳೋದು. ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಂತ ಟೀಮ್ ಈ ರೀತಿಯಾದಂಥ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ. ಆ ರೀತಿಯಾದಂಥ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಇಂಡಿಯನ್ ಟೀಮ್ ಅಂತ ಹೇಳೋದು. ಇಂಗ್ಲೆಂಡ್ ಕ್ರಿಕೆಟ್ ಅಂತ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ. ಇಂಗ್ಲೆಂಡ್ ಟೀಮ್ ಅವ್ರು ಏನು ಚೆನ್ನಾಗಿ ಮಾಡಿದ್ರು ಮತ್ತು ನಮ್ಮ ಇಂಡಿಯಾ ಟೀಮ್ ಅವ್ರು ಏನು ಇಲ್ಲಿ ಹೊಸದಾಗಿ ಮಾಡಿದ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ನಮ್ಮ ಇಂಡಿಯಾದವ್ರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಏನೋ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಬಿಡಿ, ಇಲ್ಲಿ ಆ ವಿಕೆಟಲ್ಲಿ ಅಂತೂ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ, ಚೆನ್ನಾಗಿ ಆಲ್ಮೋಸ್ಟ್ ಗೆದ್ದಿರೋದು ಅಂತ ಹೇಳೋದು. ಆದರೂ ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಇಂಗ್ಲೆಂಡ್ ಅವ್ರಿಗೆ ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಜಾಸ್ ಬಟ್ಲರ್ ಹಾಗೂ ಇಲ್ಲಿ ಫಿಲ್ಸಾಲ್ಟ್ ಅವರು ಸ್ವಲ್ಪ ಸ್ಲೋಗೆ ಆಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವರು ಇನ್ನಿಂಗ್ಸ್ ಆಡೇ ಇಲ್ಲ, ಅವರು ಸ್ಲೋಗೆ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ಅಗ್ರೆಸಿವ್ ಆಗಿ ಎಂಡ್ ಮಾಡ್ತಾರೆ. ಇಲ್ಲಿ ಫಿಲ್ಸಾಲ್ಟ್ ಅಂತ ಹೇಳೋದು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಜಾಸ್ ಬಟ್ಲರ್ ಅವರು. ಅದಾದಮೇಲೆ ನೀವು ಜಾಸ್ ಬಟ್ಲರ್ ಔಟ್ ಆದ್ಮೇಲೆ ಆಲ್ಮೋಸ್ಟ್ ಪವರ್ ಪ್ಲೇ 50 ರನ್ಗೆ ಒಂದು ವಿಕೆಟ್ ಬೀಳುತ್ತೆ. ಅದರಿಂದ ಚೆನ್ನಾಗಿ ಆಡ್ತಾ ಇರ್ತಾರೆ ನಿಮಗೆ. ಅದಾದಮೇಲೆ ನಿಮಗೆ ಬೆದಲ್ ಕೂಡ ಔಟ್ ಆಗ್ತಾರೆ, ಮತ್ತು ಯಾರಿಬ್ರು ಕೂಡ ಔಟ್ ಆಗ್ತಾರೆ, ಬ್ಯಾಂಟನ್ ಕೂಡ ಔಟ್ ಆಗ್ತಾರೆ. ಅಲ್ಲಿಂದ ಮೇನ್ ಪಾರ್ಟ್ನರ್ಶಿಪ್ ಬಂದಿದೆ ನಿಮಗೆ ಫಿಲ್ಸಾಲ್ಟ್ ಹಾಗೂ ನಿಮಗೆ ಇಲ್ಲಿ ಸ್ಯಾಮ್ ಕರನ್ ಅಂತ ಹೇಳೋದು. ಒಬ್ಬರು ಸ್ಯಾಮ್ ಕರನ್ ಅವರು ಆ ರೀತಿ ಕೇಪಬಿಲಿಟಿ ಇದೆ ಅಂತ ನಮ್ಗೆ IPL ನೋಡಿರ್ಬೋದು. ಮತ್ತು ಇಂಡಿಯಾ ಮತ್ತು ಇಲ್ಲಿ ಇಂಗ್ಲೆಂಡ್ ODI ಸೀರೀಸಲ್ಲೇ ಆಲ್ಮೋಸ್ಟ್ ಸೆಂಚುರಿ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಂಥ ಪ್ಲೇಯರು. ಇಲ್ಲಿ ಸೋತರು ಆ ಮ್ಯಾಚ್ ಇಂಗ್ಲೆಂಡ್ ಅವರು. ಆದರೂ ಕೂಡ ಸ್ಯಾಮ್ ಕರ್ನ್ ಬ್ಯಾಟಿಂಗ್ ಕೇಪಬಿಲಿಟಿ ಬಗ್ಗೆ ಡೌಟೇ ಇಲ್ಲ ಅಂತ ಹೇಳೋದು. ಯಾಕಂದರೆ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಂಗ್ಲೆಂಡ್ ಕಂಡೀಷನಲ್ಲಂತೂ ಚೆನ್ನಾಗಿ ಆಡ್ತಾರೆ. ಇವರು ನಮ್ಮ ಇಂಡಿಯಾದವ್ರು ಬೌಲಿಂಗು ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ, ಇಲ್ಲಿ ಎಕ್ಸ್ಪೆನ್ಸಿವ್ ಆದರೂ ಎಷ್ಟೊಂದು ಜನ ಅಂತಲೇ ಹೇಳೋದು. 201 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಗುರು ಫಿಲ್ಸಾಲ್ಟ್ ಅವ್ರು ಆಡಿದಂಥ ಇನ್ನಿಂಗ್ಸ್ಗೆ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದಿ ಮ್ಯಾಚಲ್ಲಿ ಸಖತ್ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಹರ್ದೀಪ್ ಸಿಂಗ್ ಅವ್ರಿಗಂತೂ ಸಖತ್ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ನಿಮಗೆ ಫಿಲ್ಸಾಲ್ಟ್ ಅವರು. ಅದಾದಮೇಲೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿ 201 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾದವ್ರಿಗೆ. ನಮಗೆ 201 ಎಲ್ಲ ನಮ್ಮ ಇಂಡಿಯಾಗೆ ಟಾರ್ಗೆಟೇ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ 263 ರನ್ನೆಲ್ಲ ನಮ್ಮ ಇಂಡಿಯಾದವರು ಟೋಟಲ್ನ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಇಂಡಿಯಾದವ್ರಿಗೆ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಅವಾಗ ಹೇಳ್ಬೋದಾಯ್ತು. ಆದರೆ ಈಗ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಯಾಕೆಂತೇಳಿದ್ರೆ ಗುರು 150 ಕೂಡ ಡಿಲ್ಲಿ ಚೇಸ್ ಮಾಡೋಕ್ಕಾಗಲಿಲ್ಲ ನಮ್ಮ ಟೀಮ್ ಇಂಡಿಯಾವ್ರಿಗೆ ಐರ್ಲೆಂಡ್ ಅಗೇನೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು 201 ರನ್ನೆಲ್ಲ ಇದು ಬಿಗ್ ಟು ಆಸ್ಕ್ ಅಂತಲೇ ಹೇಳ್ಬೋದು. ಸಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಇಂಗ್ಲೆಂಡ್ ಟೀಮ್ ಅವರು. ಬೌಲಿಂಗ್ ಅಂತೂ ಸಾಕಾಗಿ ಮಾಡಿದ್ರು. ಜೋಫ್ರಾ ಆರ್ಚರ್ ಹಾಗೂ ಜಾಶ್ ಟಂಗ್ ಅಂತೂ ಫಸ್ಟೇ ಮ್ಯಾಟ ಸೇರಿಸ್ಬಿಟ್ರು ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಹಾಗೂ ಇಲ್ಲಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. 23 ರನ್ ಬಂದಿರುತ್ತೆ 2 ಓವರ್ಗೆ. ಅಲ್ಲಿಂದ ವಿಕೆಟ್ ಬೀಳೋ ಸ್ಟಾರ್ಟ್ ಆಗಿದ್ದು. ವಿಕೆಟ್ಗಳು ಹೋಗ್ತಾನೆ ಐತೆ. ಯಾರು ಕೂಡ ನಿಂತ್ಕೊಂಡು ಆಡ್ತಾ ಇಲ್ಲ ಗುರು. ಇಂಗ್ಲೆಂಡ್ ಅವರಂತೂ ಸಖತ್ ಖುಷಿ ಆಗ್ತಾ ಇದ್ದಾರೆ ಗುರು. ಯಾಕಂದರೆ ಆ ರೀತಿಯಾದ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ನಮ್ಮ ಇಂಡಿಯಾದವರು. ಗುರು ನಮ್ಮ ಇಂಡಿಯಾಗೆ ಬಂದಾಗ ಇಂಗ್ಲೆಂಡ್ ಟೀಮ್ ಅವರು ಆಲ್ಮೋಸ್ಟ್ ಸೀರೀಸ್ನೇ ಸಮ ಮಾಡಾಕ್ಬಿಟ್ಟಿದ್ದು. ಒಂದು ಮ್ಯಾಚನ್ನ ಗೆದ್ದಿದ್ರು ಅಷ್ಟೇ ಇಂಗ್ಲೆಂಡ್ ಟೀಮ್ ಅವರು. ಅದನ್ನು ಬಿಟ್ಟರೆ ನಮ್ಮ ಇಂಡಿಯಾದವ್ರದ್ದು ಸಾಕಷ್ಟು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ರು ಆ ಸೀರೀಸಲ್ಲಿ. ಆದರೆ ಈ ಸೀರೀಸಲ್ಲಂತೂ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ನಾವು ಯಾಕೆ ಈ ರೀತಿ ಆಡ್ತಿದ್ದೀವಿ, ನಾವು T20 ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿರೋಂಥ ಟೀಮು ಅಂತ ಡೌಟ್ ಬರ್ತಾಯಿದೆ. ಯಾಕಂದರೆ ಆ ರೀತಿಯಾದಂಥ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾದವರು ಅಂತಲೇ ಹೇಳ್ಬೋದು. ಅದ್ರ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಅಂತ ಕೇಳಲೇಬೇಡಿ. ಸೂರ್ಯಕುಮಾರ್ ಯಾದವ್ ಅವರು ಒಂದು ಸೀರೀಸ್ ಗುರು ಸೋತಿರಲ್ಲ ಗುರು ಅವ್ರ ಕ್ಯಾಪ್ಟನ್ಸಿಲಿ. ಈ ಸೀರೀಸ್ ಆದರೆ ಅದೇ ಈ ಸೀರೀಸ್ ಅಂತೂ ಗೆಲ್ಲಕ್ಕಾಗಲ್ಲ. ಡ್ರಾ ಮಾಡ್ಕೋಬೇಕಾಗುತ್ತೆ. ಅದು ಯಾಕೋ ಡೌಟ್ ಕಾಣ್ತಿದೆ. ಯಾಕಂತ ಹೇಳಿದ್ರೆ 2 ಮ್ಯಾಚ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಗೆದ್ದರೆ ನಮ್ಮ ಟೀಮ್ ಇಂಡಿಯಾದವರು ವರ್ಲ್ಡ್ ಚಾಂಪಿಯನ್ಸ್ ಅಂತ ಪ್ರೂವ್ ಮಾಡ್ತಾರೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ 2 ಮ್ಯಾಚ್ ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಂತ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಶೇರ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.